ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಅಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಈ ಬಿಜೆಪಿ ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ತಿರುಗಿ 24 ಬದಲಾವಣೆ ಆಯಿತು. JDS ಅವರು ದೇವೇಗೌಡರ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನ ನಿಮ್ಗೆ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ ಆದ್ಮೇಲೆ ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡಕ್ಕೆ ಕೊಟ್ಟಿದ್ದೀರಿ. ಎಂಥವನ ಮೇಲೆ ಸೋತಿರೋದು ನಾಚಿಕೆ ಆಗ್ಬೇಕು. ನಿಮ್ಗೆ 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕಲ್ರಿ. ಇಲ್ಲ ಬರೀ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀನಿ, ನಾನು ದಾಖಲೆಗಳು ಸಮೇತ ಬರ್ತೀನಿ. HN ವ್ಯಾಲ್ಯೂನ ಎಷ್ಟು ಲೂಟಿ ಮಾಡಿದ್ಯಾ? ನಂದಿ ಮೆಡಿಕಲಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ? ನಮ್ಮ ಶಿಲ್ಘಟ್ಟ ಕುರುಬೈರಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ? ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವತ್ತು 4 ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀನಿ. ಬರ್ರಿ, ನಮ್ಗೆ ಹೇಳ್ತೀರಿ ನೀವು ದೊಂಗಲು ಸಂಚುಕೋದ್ರೆ. ಯಾರ ಹತ್ರ 10 ಪೈಸೆ ನಾನು ಕೈ ಚಾಚಿದ್ರೆ ಈ ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ದೇವಸ್ಥಾನದ ಹತ್ರ ಇನ್ನೊಂದು ಪ್ರಮಾಣ ಮಾಡೋದಲ್ಲ, ನೇರವಾಗಿ ಸವಾಲಾಗ್ತಾ ಇದ್ದೀನಿ. ಇವತ್ತು ನೀನು ಎಲ್ಲೆಲ್ಲಿ ಜಮೀನು ಮಾಡಿದ್ಯಾ? ದೊಡ್ಡಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ? ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ? ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ? ಎಲ್ಲ ನಮ್ಮ ಮಾಹಿತಿ ಇದೆ. ಎಲ್ಲಿಂದ ಬಂದು ನಿನಗೆ ಸತ್ಯದ ಅನ್ನೋದು ಮಾತಾಡ್ತೀನಿ. ನೀನು ನಾವೆಲ್ಲೂ ಹೆಂಗ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನಾವು ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು, JDS ಪಕ್ಷದ ನಿಷ್ಠಾವಂತ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನನ್ನ ನೋವಾಗಿ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಲೂಟಿ ಮಾಡಕ್ಕೆ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನು ಮಾಡಿದ್ದೀರಿ 3 ವರ್ಷ ಹೇಳಿ. ಈ ಜಿಲ್ಲೆಗೆ ನೀವೇನು ಮಾಡಿದ್ರಿ 3 ವರ್ಷ? ನಮ್ಮ ಸಾಧನೆಯಲ್ಲಿ CH ಆಂಧ್ರವ್ರ ಹತ್ರ ಎಷ್ಟು ತಗೊಂಡು ದುಡ್ಡು ನೀವು ಇವತ್ತು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ಟರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀವಿ. ಎಷ್ಟೈತೆ ನೀವು ಮಾತಾಡಿ? ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರಾ. ನಾವೇನಾದ್ರು ತಪ್ಪು ಮಾಡಿದ್ರೆ ಮಾತಾಡಿ. ಇಲ್ಲ ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ನಾನು ಎಂಥವ್ರ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇದ್ದು ಮಾತಾಡ್ರಿ. ಮೊನ್ನೆ ಸಂಸದ ಆಗಿರೋ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದು ಕಡೆ ದೇವೇಗೌಡರ ಮಕ್ಕ, ಇನ್ನೊಂದು ಕಡೆ ಮೋದಿ ಅವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿರೋ. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಬಿ ಫಾರ್ಮ್ ತಗೊಂಡು ನೀವು NDA ನೋಡೋಣ. ನೀವು ನಿಜವಾದ ರಾಜಕಾರಣ ತಗೊಂಡ್ರೆ NDA ನೋಡೋಣ. ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ನೋಡಿ ತಪ್ಪಿಕೊಂಡ್ರಿ. ಇಲ್ಲ ಅವ್ರು ಕಾಲು ಅದಕ್ಕಿಂತ ದೂರ ಬುದ್ಧಿ ಬರ್ತದೆ. ಯಾರೇ ರಾಜಕಾರಣ ಮಾಡ್ಬೇಕಾದ್ರು ನಮ್ಗೆ ಮತ ಯಾರು ಕೊಟ್ಟವ್ರೆ, ನಮ್ಗೆ ಯಾರು ನಮ್ಮವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ಬೇಕು. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಬೇಕು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡ್ತಿದ್ದೇನೆ, ಇವೆಲ್ಲ ಗಮನದಲ್ಲಿ ಇದೆ. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಹೊರಟಿದ್ದೀನಿ. ಇದು ಸಂಪೂರ್ಣವಾಗಿ ಮಾಹಿತಿ ನಾವು ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಕೊಟ್ಟಿದ್ದೀರಿ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ನಾವು